ಹಲೋ ಆಲ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಮನಾಗು. ಇವತ್ತಿನ ಈ ವಿಡಿಯೋದಲ್ಲಿ ನಿನ್ನೆ IBPS ಕ್ಲರ್ಕ್ ನೋಟಿಫಿಕೇಷನ್ ಏನು ಬಿಟ್ಟಿದ್ದಾರೆ ಅದರ ಬಗ್ಗೆ ಮಾತಾಡ್ತಿದ್ದೀನಿ. ಆ್ಯಂಡ್ ನೀವು ಅನ್ಕೋಬೋದು ಏನಿದು ಬ್ಯಾಕ್ಗ್ರೌಂಡ್ ಚೇಂಜ್ ಆಗಿಬಿಟ್ಟಿದೆಯಲ್ಲ ಅಂತ. ಸೊ ನಾನು ನಮ್ಮ ಮನೇಲಿಲ್ಲ, ನಮ್ಮ ರಿಲೇಟಿವ್ ಮನೇಲಿದ್ದೀನಿ, ಅಲ್ಲಿಂದನೇ ವೀಡಿಯೋ ಮಾಡ್ತಾಯಿದ್ದೀನಿ. ಓವರಾಲ್ ಟೋಟಲ್ ವೇಕೆನ್ಸಿ ನೋಡೋದಾದರೆ 9,000+ ಇದೆ. ಆ್ಯಂಡ್ ನಮ್ಮ ಕರ್ನಾಟಕದಲ್ಲಿ 760 ವೇಕೆನ್ಸಿ ಇದೆ. ಅದರಲ್ಲಿ SCಗೆ 121, STಗೆ 53, OBCಗೆ 205, EWS 76 ಆ್ಯಂಡ್ ಜನರಲ್ ಕ್ಯಾಟಗರಿ ಅವ್ರಿಗೆ 305. ಟೋಟಲ್ 760. ಏಜ್ ಕ್ರೈಟೀರಿಯಾ ಏನಿದೆ ಅದು 20 to 28 ಇಯರ್ಸ್ ಆಗಿರಬೇಕು. ಆ್ಯಸ್ ಆನ್ 1st April 26. ಎಲ್ಲಿಂದ ಎಲ್ಲಿ ಡೇಟ್ ತನಕ ಅಪ್ಲೈ ಮಾಡ್ಬೋದು ಅಂದರೆ 2nd April 1998 ಇಲ್ಲಿಂದ 1st April 2006 ಇರೋ ತನಕ ಡೇಟ್ ಆಫ್ ಬರ್ತ್ ತನಕ ಅಪ್ಲೈ ಮಾಡ್ಬೋದು. ಆ್ಯಂಡ್ ಏಜ್ ರಿಲ್ಯಾಕ್ಸೇಷನ್ ನೋಡೋದಾದರೆ OBC ಅವ್ರಿಗೆ 3 years, ST/SC ಅವ್ರಿಗೆ 5 years, PWBDಲಿ ಅದರಲ್ಲೂ 3 ಕ್ಯಾಟಗರಿ ಥರ ಬರುತ್ತೆ. ಜನರಲ್ ಮತ್ತು EWS ಇದ್ದರೆ ಅವ್ರಿಗೆ 10 years, OBC ಅವ್ರಿಗೆ 13, ST/SC ಅವ್ರಿಗೆ 15 years. ಇನ್ನೂ ಸೆಲೆಕ್ಷನ್ ಪ್ರೊಸೀಜರ್ ನೋಡೋದಾದರೆ ಪ್ರಿಲಿಮ್ಸ್, ಮೇನ್ಸ್ ಆ್ಯಂಡ್ LPT ಇರುತ್ತೆ. ಪ್ರಿಲಿಮ್ಸಲ್ಲಿ ನಮಗೆ ಇಂಗ್ಲೀಷ್ 30 questions 30 marks 20 minutes, ನ್ಯೂಮರಿಕಲ್ ಎಬಿಲಿಟಿ 35 questions 35 marks 20 minutes, ರೀಸನಿಂಗ್ 35 questions 35 marks 20 minutes, ಟೋಟಲ್ 1 hour ಎಕ್ಸಾಮ್. ಆ್ಯಂಡ್ ಹಾಗೆ ಮೇನ್ಸಲ್ಲಿ ನೋಡೋದಾದರೆ ಜನರಲ್ ಮತ್ತು ಫಿನಾನ್ಷಿಯಲ್ ಅವೇರ್ನೆಸ್ ಸೆಕ್ಷನ್ ಏನಿದೆ ಇದು 50 questions 50 marks 35 minutes, ಇಂಗ್ಲೀಷು 40 questions 40 marks 35 minutes, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ 50 questions 50 marks 45 minutes, ರೀಸನಿಂಗ್ 50 questions 60 marks 45 minutes. ಟೋಟಲ್ ಇದು 190 ಕ್ವೆಶನ್ಸ್ ಇರುತ್ತೆ. 200 ಮಾರ್ಕ್ಸ್ಗೆ 2 hours 40 minutes ಎಕ್ಸಾಮ್. ಮೀಡಿಯಮ್ ಆಫ್ ಎಕ್ಸಾಮ್ ನೋಡೋದಾದರೆ ನಮಗೆ ಇದು ಇಂಗ್ಲೀಷ್ ಅನ್ನೋ ಸೆಕ್ಷನ್ ಇದ್ದೇ ಇರುತ್ತೆ, ಅದರಲ್ಲಿ ಏನೂ ವ್ಯತ್ಯಾಸ ಇರೋಲ್ಲ. ಇನ್ನು ಅದು ಬಿಟ್ಟು ಮಿಕ್ಕಿದ್ದು ಸೆಕ್ಷನ್ ಇರುತ್ತೆ, ಅದರಲ್ಲಿ ನಾವು ಲ್ಯಾಂಗ್ವೇಜ್ನ ಚೂಸ್ ಮಾಡ್ಬೋದಲ್ವ, ಯಾವ ಲ್ಯಾಂಗ್ವೇಜಲ್ಲಿ ಕ್ವಶನ್ಸ್ ಬರುತ್ತೆ ಅಂತ. ಅದರಲ್ಲಿ ನಮ್ಮ ಕರ್ನಾಟಕದವ್ರಿಗೆ ಇರೋದು ಇಂಗ್ಲೀಷ್, ಕನ್ನಡ ಮತ್ತು ಹಿಂದಿ ಲ್ಯಾಂಗ್ವೇಜ್ನ ನಾವು ಸೆಲೆಕ್ಟ್ ಮಾಡ್ಬೋದು ಕ್ವಶನ್ಸ್ಗಳಿಗೆ. ಆ್ಯಂಡ್ LPT ಬಗ್ಗೆ ನೋಡೋದಾದರೆ 10th or 12th ಯಾರ್ಯಾರು ಕನ್ನಡ ಓದಿರಲ್ಲ ಅವರೆಲ್ಲ LPT ಕೊಡಬೇಕಾಗುತ್ತೆ. ಕೆಲವರು ಬೇರೆ ಸ್ಟೇಟವರು ಅಪ್ಲೈ ಮಾಡ್ತಾರೆ, ಅವರು LPT ಕೊಡಬೇಕು. ಆ್ಯಂಡ್ ನಮ್ಮ ಸ್ಟೇಟಲ್ಲೇ ಇರ್ತೀರ ನೀವು, ಸ್ಕೂಲ್ ಅವ್ರ ಕಾಲೇಜಲ್ಲಿ 10th 12th ಈ ಥರ ಇದ್ದಾಗ ಕನ್ನಡ ಓದಿರಲ್ಲ ಅಂತ ಅಂದ್ಕೊಳ್ಳಿ, ಅವಾಗ ನೀವು LPT ಕೊಡಬೇಕಾಗುತ್ತೆ. ಅಪ್ಲಿಕೇಶನ್ ಫೀಸ್ ಬಂದು ST SC PWBD ಎಕ್ಸ್ ಸರ್ವಿಸ್ ಮ್ಯಾನ್ ಅವ್ರಿಗೆ ನಿಲ್ಲ, ಜನರಲ್ OBC ಆ್ಯಂಡ್ EWS ಅವ್ರಿಗೆ 750. ನಮ್ಮ ಕರ್ನಾಟಕದಲ್ಲಿ ಎಕ್ಸಾಮಿನೇಷನ್ ಸೆಂಟರ್ಗಳು ಬಂದು ಬೆಂಗಳೂರು, ಬೆಳಗಾವಿ, ಕಲಬುರಗಿ, ಹುಬ್ಳಿ, ಧಾರವಾಡ, ಮಂಗಳೂರು, ಮೈಸೂರು, ಶಿವಮೊಗ್ಗ ಮತ್ತು ಉಡುಪಿ. ಆ್ಯಂಡ್ ಹಾಗೆಯೇ ಅಕಾಡೆಮಿಕ್ ಕ್ವಾಲಿಫಿಕೇಷನ್ ರಿಲೇಟೆಡ್ ಇವ್ರು ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಆಗಿರಬೇಕು ಆ್ಯಸ್ ಆನ್ 31st December 26. ಸೊ ಅಲ್ಲಿ ತನಕ ಟೈಮ್ ಇದೆ. ಅದು ಇವಾಗ ನೀವು ಫೈನಲ್ ಸೆಮಿಸ್ಟರ್ ಓದ್ತಿರ್ತೀರಾ ಅಂತ ಅಂದ್ಕೊಳ್ಳಿ, ನಿಮ್ಗೆ ಇವಾಗ ಎಕ್ಸಾಮ್ ಕಂಡಕ್ಟ್ ಆಗುತ್ತೆ ಅಂತ ಹೇಳೋರು ಅಪ್ಲೈ ಮಾಡ್ಬೋದಂತೆ. ಬಟ್ ಒಂದು ಕಂಡೀಷನ್ ಏನು ಹೇಳಿದ್ದಾರೆ, ನಿಮ್ಮ ರಿಸಲ್ಟ್ ಏನಿರುತ್ತೆ 31st December ಒಳಗಡೆ ಬರಬೇಕು. ಆ್ಯಂಡ್ ಇದ್ರದ್ದು ಏನು ಹೇಳಿದ್ದಾರೆ ನಾನು ಅದನ್ನು ಕೊನೆಯಲ್ಲಿ ಸ್ಕ್ರೀನ್ಶಾಟ್ ತೆಗೆದುಬಿಟ್ಟು ಈ ವಿಡಿಯೋ ಎಂಡಲ್ಲಿ ಹಾಕಿರ್ತೀನಿ, ಕರೆಕ್ಟಾಗಿ ಓದ್ಬಿಡಿ ಒಂದ್ಸತಿ. ಆ್ಯಂಡ್ ಹಾಗೆಯೇ ಪ್ರೀವಿಯಸ್ ಇಯರ್ಗಳದ್ದು ವೇಕೆನ್ಸಿ ಆ್ಯಂಡ್ ಕಟ್ ಆಫ್ ನೋಡೋದಾದರೆ 2024 ನಮಗೆ 50 ವೇಕೆನ್ಸಿ ಇತ್ತು. ಪ್ರಿಲಿಮ್ಸಲ್ಲಿ 72.5 ಹೋಗಿತ್ತು ಕಟ್ ಆಫು, ಆ್ಯಂಡ್ ಮೇನ್ಸಲ್ಲಿ 83 ಹೋಗಿತ್ತು. ಹಾಗೆ 2025 ನೋಡೋದಾದರೆ 270 ಇತ್ತು ವೇಕೆನ್ಸಿ, ಪ್ರಿಲಿಮ್ಸಲ್ಲಿ 61 ಕಟ್ ಆಫ್ ಹೋಗಿತ್ತು, ಆ್ಯಂಡ್ ಮೇನ್ಸಲ್ಲಿ 78.5 ಹೋಗಿತ್ತು. ಆ್ಯಂಡ್ ಈ ಸತಿ 760 ವೇಕೆನ್ಸಿ ಇದೆಯಲ್ಲ, ಸೊ ಕಟ್ ಆಫ್ ಕಮ್ಮಿ ಹೋಗುತ್ತಾ ಹೇಗೆ ಹೇಳ್ತೀರಾ ಅಂತ ನನ್ನನ್ನು ಕೇಳೋದಾದರೆ ನಾನು ಯಾವಾಗಲೂ ಹೇಳೋ ಥರ ಕಟ್ ಆಫ್ಗೆ ವೇಕೆನ್ಸಿ ಒಂದೇ ಮ್ಯಾಟ್ರ್ ಆಗಲ್ಲ, ಬೇರೆ ಬೇರೆ ಕ್ರೈಟೀರಿಯಾಗಳಿರುತ್ತೆ. ಈ ಸತಿ ನೀವು ನೋಡ್ಬೋದು ಆಂಧ್ರ ಆ್ಯಂಡ್ ಕೇರಳದಲ್ಲಿ ವೇಕೆನ್ಸಿನೇ ಇಲ್ಲ. SBI ಕ್ಲರ್ಕ್ದು ಸದ್ಯಕ್ಕೆ ವೇಕೆನ್ಸಿ ಇಲ್ಲ ಅವ್ರಿಗೆ. ಸೊ ಅವರೆಲ್ಲ ಏನು ಮಾಡ್ತಾರೆ, ಆಬ್ವಿಯಸ್ಲಿ ಇಲ್ಲಿಗೆ ಅಪ್ಲೈ ಮಾಡೇ ಮಾಡ್ತಾರೆ. LPT ಇದ್ರೂ ಕೆಲವೊಂದು ಆಂಧ್ರ ಸೆಂಟರ್ಗಳೇನಿರುತ್ತೆ ಕೋಚಿಂಗ್ ಸೆಂಟರು, ಅಲ್ಲಿ ಅವ್ರಿಗೆ ಕನ್ನಡನೂ ಹೇಳ್ಕೊಡ್ತಿರ್ತಾರೆ. ಸೊ ಈ ಥರ ಎಲ್ಲ ಆಗುತ್ತೆ. ಸೊ ಅವರು ಕಲ್ತ್ಕೊಂಡು ಬಂದು ಇವಾಗ ನಾನು ಕನ್ನಡ ಕಲ್ತ್ಕೊತೀನಿ, LPT ಪಾಸ್ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದ್ದರೆ ಆಬ್ವಿಯಸ್ಲಿ ಇಲ್ಲಿಗೆ ಅಪ್ಲೈ ಮಾಡೇ ಮಾಡ್ತಾರೆ. ಸೊ ಅದಕ್ಕೇ ಕಟ್ ಆಫ್ ಕಮ್ಮಿ ಹೋಗುತ್ತೆ ಅಂತ ತಲೆಯಲ್ಲಿ ಇಟ್ಕೊಂಡು ಸ್ವಲ್ಪ ಕಮ್ಮಿ ಓದಿದ್ರೆ ಆಯಿತು ಈ ಥರ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ, ಆದಷ್ಟು ಬೆಸ್ಟ್ ಕೊಡಿ. ಪ್ರಿಲಿಮ್ಸಲ್ಲಿ ಮ್ಯಾಟ್ರ್ ಆಗ್ಬೋದು, ಈ ಥರ 760 ವೇಕೆನ್ಸಿ ಇರೋದ್ರಿಂದ ಕಟ್ ಆಫ್ ಕಮ್ಮಿ ಹೋಗ್ಬೋದು, ಇಲ್ಲ ಅಂತಲ್ಲ. ಆದರೆ ಬೇರೆ ಸ್ಟೇಟವರು ಅಪ್ಲೈ ಮಾಡ್ತಿರೋದ್ರಿಂದ ಅದನ್ನು ಹೇಳೋಕ್ಕೆ ಬರಲ್ಲ. ಸೊ ಅದಕ್ಕೇ ನಿಮ್ಮ ಬೆಸ್ಟ್ನ ನೀವು ಕೊಡಿ, ಕಟ್ ಆಫ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಎಕ್ಸಾಮ್ನ ಚೆನ್ನಾಗಿ ಮಾಡ್ಬಿಟ್ಟು ಬನ್ನಿ. ಆ್ಯಂಡ್ ಒಂದು ವಿಷಯ ಹೇಳಕ್ಕೆ ಮರ್ತಿದ್ದೆ, ನಿಮ್ಮದು ಸಿಗ್ನೇಚರು, ಫೋಟೋ ಇದು ರಿಲೇಟೆಡ್ ಎಲ್ಲ ಗೈಡ್ಲೈನ್ಸ್ ಏನು ಹೇಳಿರ್ತಾರೆ ಅದು ಫುಲ್ ನೋಟಿಫಿಕೇಷನ್ ಅಲ್ಲಿ ಹೇಳಿರ್ತಾರೆ, ನೋಡಿ ಒಂದ್ಸತಿ. ನಾನು ಫುಲ್ ನೋಟಿಫಿಕೇಷನ್ ಲಿಂಕ್ನ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ಪಿನ್ ಮಾಡಿರ್ತೀನಿ. ಆ್ಯಂಡ್ ಹಾಗೆ ಅಪ್ಲೈ ಮಾಡೋ ಪ್ರೊಸೀಜರ್ ಏನಿರುತ್ತೆ ಅದು ಆಲ್ಮೋಸ್ಟ್ IBPS ಮತ್ತು SBIಗೆ ಸೇಮೇ ಇರುತ್ತೆ. ಸೊ ನೀವು ಹೇಗೆ ಅಪ್ಲೈ ಮಾಡೋದು ಗೊತ್ತಿಲ್ಲ ಅಂತ ಹೇಳಿದ್ರೆ ನಾನು IBPS ಕ್ಲರ್ಕ್ದು ಹೇಗೆ ಅಪ್ಲೈ ಮಾಡೋದು ಅನ್ನೋ ವಿಡಿಯೋ ಆಲ್ರೆಡಿ ಹಾಕಿದ್ದೀನಿ,
ಸೊ ಅದರಲ್ಲಿ ನೋಡಿ ಅಪ್ಲೈ ಮಾಡ್ಬೋದು. ಆ್ಯಂಡ್ ಅದನ್ನು ಬಿಟ್ಟು ಬೇರೆ ಏನಾದ್ರು ಡೌಟ್ ಇದೆ ಅಂತ ಹೇಳಿದರೆ ಕಮೆಂಟ್ ಮಾಡಿ, ನಾನು ಆನ್ಸರ್ ಮಾಡ್ತೀನಿ. ಆ್ಯಂಡ್ ಹಾಗೆ ಈ ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಥ್ಯಾಂಕ್ ಯು.